ಫೈನಲಿ ಈಗ ನಾನು ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ. ಬಟ್ ನಾನು ಆ್ಯಕ್ಚುಲಿ ಟ್ರಿಪ್ ಕ್ಲೋಸ್ ಮಾಡೋ ಟೈಮ್ ಆಗಿಬಿಟ್ಟಿತ್ತು. ಇಲ್ಲಿ ಆ್ಯಕ್ಚುಲಿ ನನಗೆ ಟಿಕೆಟೇ ಸಿಕ್ಕಿರಲಿಲ್ಲ. ಬಟ್ ಆ್ಯಕ್ಚುಲಿ ಈ ಪೆಟ್ಟಿ ಅಂಗಡಿಲಿ ನನಗೆ ಟಿಕೆಟ್ ಸಿಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ನಾನು. ಬಟ್ ಟಿಕೆಟ್ ಸಿಕ್ತು. ಬಟ್ 2000 ಈ ಟೀ ಅಂಗಡಿಗೆ ಒಬ್ಬ ಮ್ಯಾನೇಜರ್ ಇದ್ದಾನೆ, ಇವನೇ ಟಿಕೆಟ್ ಕೊಡೋದು ನನಗೆ. ನೋಡಿ ಹಿಂಗವನೇ ಒಳ್ಳೆ ಕಳ್ಳನ ಅವನೇ. ವರ್ತಿದೆ, ಒಂದು ಟಿಕೆಟ್ಗೆ 1000 ಲಾಭ ಮಾಡ್ತಾವ್ರೆ. ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲೇ 8000 ಆಯಿತು. ಇನ್ನೇನು ಬೇಕು, ಒಂದು ದಿನಕ್ಕೆ 8000 ಸಂಪಾದನೆ ಮಾಡಿದೆ ಇವರು. ಆಲ್ರೆಡಿ ಡೆಲ್ಲಿಲಿ ಕ್ರಿಸ್ಮಸ್ ಸ್ಟಾರ್ಟ್ ಆಗಿದೆ. ಫೈನಲಿ ಗೋವಾಟಿಗೆ ಟಿಕೆಟ್ ಸಿಕ್ತು. ಬಟ್ ಟಿಕೆಟೇ ಮೋಸ, 1000 ಲಾಸ್ ಆಯ್ತು ನನಗೆ. ಆ್ಯಕ್ಚುಲಿ 800 ಚಿಲ್ಲರೆ ಇದೆ ಈಗ ಟಿಕೆಟ್ ಇದು. ಬಟ್ ಇದನ್ನ ನಾನು 2000 ಕೊಟ್ಟು ತಗೊಂಡೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ತತ್ಕಾಲೆಲ್ಲ ಈ ನನ್ನ ಮಕ್ಕಳು ಬುಕ್ ಮಾಡ್ಕೊಂಡಿದ್ದಾರೆ. ಮತ್ತು ಈ ಟ್ರೈನ್ ಕೂಡ ಜಂಕ್ಷನಲ್ಲೂ ಇಲ್ಲ ಮತ್ತು ಆ್ಯಪಲ್ಲೂ ಇಲ್ಲ. ಬಟ್ ಈ ಟ್ರೈನ್ನ ಸಪ್ರೇಟ್ ಅವರೇ ಮಡಿಕೊಬಿಟ್ಟವ್ರು ಅನ್ನೋದು ನಂಗೆ ಗೊತ್ತಾಯ್ತಿಲ್ಲ. ಟ್ರೈನ್ನೇ ಮಡಿಕೊಬಿಟ್ಟವ್ರು ಅವರು ಬಿಸ್ನೆಸ್ಗೋಸ್ಕರ. ಫೈನಲಿ ನಮ್ಮ ಟ್ರೈನ್ ಬಂತು, ಗೋವಾಟಿ ಟ್ರೈನು. ಇಲ್ಲಿಂದ ನಾನು ಎಲ್ಲರಿಗೂ ಗುಡ್ ಮಾರ್ನಿಂಗ್. ಫೈನಲಿ ಈಗ ನಾನು ಗೋವಾಟಿಲಿದ್ದೀನಿ. ಇಲ್ಲಿಂದ ನಾನು ಹೋಗ್ಬೇಕಾದ್ರು ಶಿಲಾಂಗ್ಗೆ. ಬಟ್ ಇಲ್ಲೇನು ಅಂತಂದರೆ ನಿನ್ನೆ ಟಿಕೆಟ್ ಬೇರೆ ಮೋಸ ಆಯಿತು, 1000 ಎಕ್ಸ್ಟ್ರಾ ಬೇರೆ ಹೋಯ್ತು, ಅದು ಬೇರೆ ಬೇಜಾರು. ಫೈನಲಿ ಈಗ ಟ್ಯಾಕ್ಸಿ ಹತ್ರ ಬಂದಿದ್ದೀನಿ. ₹300 ಮಾತಾಡಿದೆ, ₹500 ಹೇಳ್ದ, ₹300 ಡೀಲ್ ಮಾಡಿದೆ. ಆಲ್ರೆಡಿ ಬ್ಯಾಗ್ ಕಟ್ಟಿದ್ದೀನಿ ಮೇಲೆ. ಇಲ್ಲಿಂದ ಕರೆಕ್ಟಾಗಿ 120 ಕಿಲೋಮೀಟ್ರ್ ಇದೆ ಜರ್ನಿ. ಫೈನಲಿ ಈಗ ಕಾರ್ ಸ್ಟಾರ್ಟ್ ಆಗಿದೆ. ಟಾಟಾ ಸುಮೋ, ತುಂಬ ವರ್ಷಗಳ ನಂತರ. ಫೈನಲಿ ಈಗ ಟಿಫನ್ ನಿಲ್ಲಿಸಿದ್ದಾನೆ ಡ್ರೈವರು. ಯಾವುದೋ ಹೋಟ್ಲಿದೆ ಇಲ್ಲಿ, ಹೋಗ್ಬಿಟ್ಟು ಆರ್ಡ್ರ್ ಮಾಡೋಣ ಫಸ್ಟು. ಹೊಟ್ಟೆ ಹಸಿದಿದೆ, ಆಲ್ರೆಡಿ 10 ಗಂಟೆ ಆಯಿತು. ಫೈನಲಿ ಪೂರಿ ಆರ್ಡ್ರ್ ಮಾಡಿದೆ, ಪೂರಿ ಬಂದಿದೆ. ₹100 ಪೂರಿಗೆ ಇಲ್ಲಿ ಮೇಘಾಲಯಲ್ಲಿ. ಟ್ರಾಫಿಕ್ ಇದೆ ಇವಾಗ, ವೆಯ್ಟ್ ಮಾಡಿ ಮಾಡಿ ಸಾಕಾಗಿದೆ. ಮೇಘಾಲಯಲ್ಲಿ ಬರೀ ಟ್ರಾಫಿಕ್ಕೆ. ನಮ್ಮ ಬೆಂಗಳೂರಿಗಿಂತ ಕಚ್ಚಡವಾಗೈತೆ ಟ್ರಾಫಿಕ್ ಇಲ್ಲಿ. 1 ಅವರ್ ವೇಸ್ಟು ಇಲ್ಲಿ. ಯಾಕೋ ಕೆಮ್ಲು ಬೇರೆ ಬತ್ತೈತೆ ಇಲ್ಲಿ ಬಂದಮೇಲೆ. ಇಲ್ಲಿ ನೋಡಿ, ಬಸ್ನೇ ಲಾರಿ ಮಾಡಿಬಿಟ್ಟವ್ರೆ ಆಯ್ತಾಗಿ. ಎಲ್ಲ ಬಸ್ ಮೇಲೆ ಈ ಥರ ಲಗೇಜ್ ಹಾಕೋರಲ್ಲ, ಅದು ಈ ರೋಡ್ಗಳಲ್ಲಿ ಹಿಂಗೆ ಓಡಿಸ್ಬೇಡ ಇಲ್ಲಿ ಬಸ್ನಾಗಾರೆ ಇವರು. ಮನೆಯಲ್ಲೇ ರೂಮ್ ಹುಡುಕಿ ಸಾಕಾಯಿತು. ಇವಾಗ ಕೊನೆಗೆ ಇವನು ಹುಡುಕೊಡ್ತೀನಿ ಅಂತ ಹೇಳ್ತಾವನೆ. ಹಾಂ, ರೂಮ್ ಹುಡ್ಕೋದೇ ಕಾಸ್ಟ್ಲಿ. ಯಾಕಂದರೆ ₹1200 ಒಂದು ರಾತ್ರಿಗೆ, ಫುಲ್ ಲಾಸು. ಹುಡುಕೊಡ್ತೀನಿ ಅಂತ ಕರ್ಕೊಯ್ತಾವನೆ. ಫೈನಲಿ ಇವಾಗ ಸಂಜೆ 7 ಗಂಟೆ ಆಗಿದೆ. ಇವಾಗ ಹೋಗ್ತಾಯಿದ್ದೀನಿ ಶಾಪಿಂಗ್ ಮಾಡೋಕ್ಕೆ. ಇಲ್ಲೇ ಪೊಲೀಸ್ ಬಜಾರ್ ಅಂತ ಇದೆ. ನಮ್ಮ ಬೆಂಗಳೂರಲ್ಲಿ ಚಿಕ್ಕಪೇಟೆ ಹೆಂಗೋ ಇಲ್ಲೂ ಹಂಗೆ. ಬಟ್ ಒಳ್ಳೊಳ್ಳೆ ಬೇಬ್ಸ್ ಇದ್ದಾರೆ ಮಾತ್ರ. ಯಾರನ್ನು ನೋಡಿ ಯಾರನ್ನು ಬಿಡೋಣ ಅನ್ನೋದೇ ಗೊತ್ತಾಗಲ್ಲ. ತೋರಿಸ್ತೀವಿ ಬನ್ನಿ. ಒಂಥರ ಮಿನಿ ಥೈಲ್ಯಾಂಡ್ ಫೀಲೇ ಬರ್ತೈತೆ ಇಲ್ಲಿ ನನಗೆ. ಹಾಂ, ಹೇಗೆ ನೋಡಿ, ಇಲ್ಲಿ ನೋಡಿ ಹೆಂಗಿದ್ದಾಳೆ ಅವಳು, ಸಹಾದವಳೆ. ಅಲ್ಲೇ ಬಗ್ಸ್ಬಿಟ್ಲವಳು ನೋಡಿದ ತಕ್ಷಣ. ನನ್ನ ಭಾಷೆಯವ್ರಿಗೆ ಅರ್ಥ ಆಗಲ್ಲ, ನನಗೇನು ಹೊಡೆಯಲ್ಲ ಅನ್ಸುತ್ತೆ. ನೋಡಿ ಎಲ್ಲ ಬರೀ ಲೇಡೀಸೇ ಇಲ್ಲಿ. ಬಟ್ ಒಳ್ಳೆ ಸಗದಾಗಿದೆ ವೈಬ್ ಮಾತ್ರ. ಹಿಮಾಲಯ ಮೇಘಾಲಯ ಅಂತ ಇರುತ್ತಲ್ಲ ನೋಡಿ ಸಾಂಗು, ಸಾಕಾಗಿದೆ ಸೀರಿಯಸ್ಲಿ. ಉಪೇಂದ್ರ ಅವಾಗಲೇ ಬಂದು ಹೋಗಿರ್ಬೇಕು ಮೋಸ್ಟ್ಲಿ ಇಲ್ಲಿ. ಅದಕ್ಕೇನೆ ಈ ಥರ ಸಾಂಗ್ ಬಿಡ್ದಿರೋದು ನೋಡಿ. ಕ್ರಿಸ್ಮಸ್ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಮೋಸ್ಟ್ಲಿ. ಇಲ್ಲ ಕ್ರಿಸ್ಮಸ್ ಇದ್ದಾರ ಎಲ್ಲ ಕಡೆನೂ. ಅದೇ ಒಂದು 5 ದಿನ ಲೇಟಾಗಿ ಪ್ಲ್ಯಾನ್ ಮಾಡಿದರೆ ಕ್ರಿಸ್ಮಸ್ಗೆ ಇರ್ಬೋದಾಗಿತ್ತು. ಏನೋ ಮಾಡೋಕ್ಕಾಗಲ್ಲ. ಹಸಿವಿಗಾಗಿ ಒದ್ದಾಟ, ಮೋಜಿಗಾಗಿ ಒದ್ದಾಟ, ಇಷ್ಟೇ ಜೀವನ. ನೋಡಿ ಈ ಥರ ಪ್ಲೇಸಲ್ಲಿ ಅಡುಗೆ ಮಾಡ್ಕೊ ಜೀವನ ಮಾಡ್ತಾನೆ. ಇವನು ಮನೆ ಇದೆ. ಹಾಂ,
ಇವ್ರು ಇಲ್ಲಿ ಗಾಂಜಾ ಸೇಕ ನಿಂತವ್ರೆ. ತುಂಬ ದಿನ ಆಯಿತು ಚಿಕನ್ ತಿಂದು, ಮನಾಲಿ ತಿಂದಿದ್ದು, ಬಟ್ ಇವಾಗ ತಿನ್ನಲೇಬೇಕು, ಆಗ್ತಾ ಇಲ್ಲ. ಒಳ್ಳೆ ರೆಡ್ ರೋಸ್ಟ್ ಚಿಕನ್ ಮಾಡ್ತಾಯಿದ್ದೀನಿ, ನೋಡೋಣ ಬನ್ನಿ. ಚಿಕನ ಅಂತ ಡೌಟು ಇದೆ, ಇದೆಯಾ ಚಿಕನೋ ಗೊತ್ತಿಲ್ಲ, ಒಟ್ಟು ಇದಂತೂ ಚಿಕನ್ ಅಂತ ನನಗೆ ಕಾಣ್ತಾ ಐತೆ. ಒಳ್ಳೆ ರೋಸ್ಟ್ ಮಾಡ್ತಾವನೆ. ನಾನು ಚಿಕನ್ ರೆಡಿ ಮಾಡ್ತಾಯಿದ್ದ, ಆಯಿತು ಏನೋ ಮಸಾಲೆ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣಿಂದ ಚಟ್ನಿ, ಮಾಮೂಲಿ ಕೋಸ ಹಾಕ್ತಾ ಇದೇದೋ ಭಯ. ಫೈನಲಿ ರೆಡಿ ಆಯಿತು ಚಿಕನ್. ಈಗ ತಿಂದು ನೋಡೋಣ ಹೇಗಿದೆ ಅಂತ. ಫೈನಲಿ ಚಿಕನ್ ತಿಂದಮೇಲೆ ನೆಕ್ಸ್ಟು ಒಂದು ಸ್ವೀಟಲ್ಲಿ ಎಂಡ್ ಮಾಡೋಣ ಇವತ್ತಿನ ದಿನ. ಬಟ್ ಇದು ಹೇಗಿದೆ ಅಂತ ಗೊತ್ತಿಲ್ಲ. ಚಿಕನ್ ಆ್ಯಾವ್ರೇಜಲ್ಲಿ ಇತ್ತು, ನೋಡಬೇಕು. ನೋಡೋಣ ಕೋಲ್ಡಿಗೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯ. ಬಟ್ ಇವತ್ತೊಂದು ದಿನ ನನಗೆ ಸ್ಪೆಷಲ್ ಡೇ, ಯಾಕಂದರೆ ನನ್ನ ಬರ್ಡೇ ಇವತ್ತು. ಬರ್ಡೇ ಪ್ರಯುಕ್ತ ನಾನು ಮೇಘಾಲಯದಲ್ಲಿದ್ದೀನಿ, ಬಟ್ ಮನೇಲಿರಬೇಕಾಯಿತು. ಪ್ರತಿ ವರ್ಷ ಮನೇಲೇ ಇರ್ತಿದ್ದು ನಾನು. ಈ ವರ್ಷ ಅಲ್ಲ, ಬ್ಯಾಚುಲರ್ಸ್ಗೆ ಲಾಸ್ಟ್ ಮಾಡೋಣ ಅಂತ ಈ ವರ್ಷ. ನಿನ್ನೆ ನೈಟು ಬೈಕ್ ಬುಕ್ ಮಾಡಿದೆ ಇಲ್ಲಿ ಓಡಾಡೋಕ್ಕೆ. ಈಗ ಬೈಕ್ ತೊಗೊಬರ್ತಾಯಿದ್ದಾನೆ ಹುಡುಗ. ಈಗ ಟೈಮ್ ಎಷ್ಟು ಅಂತಂದರೆ 6 ಗಂಟೆ. ಬಟ್ಟು ಯಾವ ಥರ ಇದೆ ನೋಡಿ ಬೆಳಕು. ನೋಡಿ 6 ಗಂಟೆ ಈಗ ಟೈಮ್ ಇಲ್ಲಿ, ಬಟ್ ಆಲ್ರೆಡಿ ಸೂರ್ಯ ಬಂದ್ಬಿಟ್ಟವು. ಮೋಸ್ಟ್ 5 ಗಂಟೆ ಬರ್ಬೋದು ಅನಿಸುತ್ತೆ ಇಲ್ಲಿ. ಫೈನಲಿ ಈಗ ಗಾಡಿ ಬಂದಿದೆ. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ತಂದು ಕೊಟ್ಟೆ ಈಗ ನಮ್ಮ ಬೈ ಚೆಕ್ ಮಾಡಬೇಕು. ಫೈನಲಿ ಗಾಡಿ ಬುಕ್ ಮಾಡಿದ್ನಲ್ಲ, ಬಂದಿದ್ದೆ. ನೋಡಬೇಕು ಪರ್ಫಾರ್ಮೆನ್ಸ್ ಹೇಗಿದೆ ಈ ಅಪ್ಪು ಡೌನಲ್ಲಿ ಅಂತ. ಬಟ್ ಈ ಗಾಡಿಗೆ ನಾನು ಸ್ಪೆಂಡ್ ಮಾಡಿರೋದು ಒಂದು ದಿನಕ್ಕೆ 600 ರೂಪಾಯಿ ಕೊಡ್ತಾಯಿದ್ದೀನಿ. ಬಟ್ 3 ದಿನ 1800 ರೂಪಾಯಿ ಆಯಿತು. 3 ದಿನದ ಒಳಗಡೆ ವಾಪಸ್ ಕೊಟ್ಬಿಡ್ಬೇಕು. ಇವನು ಆಲ್ರೆಡಿ ಲೇಟ್ ಮಾಡ್ತಾಯಿದ್ದಾನೆ. ಬೇರೆ ಹೆಲ್ಮೆಟ್ ಕೇಳ್ತಾಯಿದ್ದೀನಿ, ಕೊಡ್ತಾ ಇಲ್ಲ ನನ್ನ ಮಗ. ಫೈನಲಿ ಈಗ ಪೆಟ್ರೋಲ್ ಹಾಕ್ಸೋಕ್ಕೆ ಬಂದೆ. ಇದು ಎಷ್ಟೈತೆ ಗೊತ್ತು. ಫೈನಲಿ ರೆಂಟ್ ಮಾಡಿದಾಗ ಬೈಕು ಇಸ್ಕೊಂಡು ಬಂದು ಒಂದು ಪ್ಲೇಸಿಗೆ ಬಂದೆ. ಇದು ಯಾವುದೋ ವ್ಯೂ ಪಾಯಿಂಟ್ ಅಂತೆ, ಒಂದು ಬ್ರಿಡ್ಜ್ ಇದೆ. ಇಲ್ಲಿನ ವ್ಯೂ ಪಾಯಿಂಟ್ ಅಂದರೆ ಇದೇನೆ. ಬಟ್ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಇನ್ನು ಮುಂದೆ ಹೋಗಬೇಕು, ನೋಡೋಣ. ಇದೊಂದು ವ್ಯೂ ಪಾಯಿಂಟ್ ಅಂತ ಇಲ್ಲಿ. ಫೈನಲಿ ಫಾಲ್ಸ್ ಹತ್ರ ರೀಚ್ ಆಗಿದ್ದೀನಿ. ಫಸ್ಟ್ ಸ್ವಲ್ಪ ಏನಾದ್ರು ತಿನ್ನೋಣ, ಯಾಕಂದರೆ ಆಲ್ರೆಡಿ 10 ಗಂಟೆ ಆಯಿತು. ಇಲ್ಲೊಂದು ಶಾಪಿಗೆ ಬಂದಿದ್ದೀನಿ. ಬರೀ ಮ್ಯಾಗಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಇನ್ನೂ ಮ್ಯಾಗಿ ತಿಂದು ಸಾಕಾಯಿತು. ಫೈನಲಿ ಎಗ್ ಮ್ಯಾಗಿ ಆರ್ಡ್ರ್ ಮಾಡಿದ್ದೆ, ಬಂದಿದೆ, ಸಖತ್ತಾಗಿದೆ. ಫೈನಲಿ ಫಾಲ್ಸ್ ಏನೋ ಡೀಟೇಲ್ಸ್ ಹಾಕಿದ್ದಾರೆ. ಇಲ್ಲಿ ಹೋಗಬೇಕು. 300 ಮೀಟರ್ ನಡ್ಕೊಂಡು ಹೋದರೆ ಫಾಲ್ಸ್ ಸಿಗುತ್ತೆ. ನಾನು ಟಿಕೆಟ್ ತಗೊಳ್ದೆ ಒಳಗಡೆ ಹೋಗ್ತಾ ಇದ್ದೆ. ಇದೇ ಟಿಕೆಟ್ ಕೌಂಟ್ರ್ ಅಂದೆ. ಯಾರು ಟಿಕೆಟ್ ಕೌಂಟ್ರ್ ಅಂತೆ? ಕಿತ್ತ ಟಿಕೆಟ್ 50 ಇದು. ಫೈನಲಿ ಫಾಲ್ಸ್ ಸಿಕ್ತು. 400 ಮೀಟ್ರ್ ಮೇಲೆ ಐತೆ ನೋಡಿ, ಅದೇ ಫಾಲ್ಸ್. ಫೈನಲಿ ಫಾಲ್ಸ್, ಇದೇ ಫಾಲ್ಸ್. ಬಟ್ ಚೆನ್ನಾಗಿದೆ ಫಾಲ್ಸು, ಫೋಟೋ ಶೂಟ್ಗೆಲ್ಲ. ಇಡೀ ಫಾಲ್ಸಲ್ಲಿ ನಾನು ಒಬ್ಬನೇ ಇರೋದು, ನನಗೆ ಯಾರೂ ತಗೊಳೋರಿಲ್ಲ ಫೋಟೋ. ಬಾಯ್. 3ನೇ ಪ್ಲೇಸ್ಗೆ ಎಂಟ್ರಿ ಆಗಿದ್ದೀನಿ. ಇದೊಂಥರ ಮ್ಯಾಜಿಕ್ ಪ್ಲೇಸು. ಬನ್ನಿ ತೋರಿಸ್ಕೊಡ್ತೀನಿ ಏನು ಅಂತ ಹೇಳ್ತೀನಿ. ಎಂಟ್ರಿ ಇವಾಗ ಇಲ್ಲಿಂದ ಫಸ್ಟ್ ಟಿಕೆಟ್ ತೊಗೋಬೇಕು. ಫುಲ್ ರಶ್ ಇದೆ. ಫೈನಲಿ ಎಂಟ್ರಿ ಈ ಥರ ಇರುತ್ತೆ. ಸ್ಟೆಪ್ ಹತ್ಕೊಂಡು ಹೋಗ್ಬೇಕೀಗ. ಇದು ನ್ಯಾಚುರಲ್ ಮಳೆ ನೀರಿಗಾಗಿರೋದು ಈ ಥರ. ಯಾರು ಮಾಡಿಲ್ಲ, ಮಳೆ ನೀರು ಕೊರೆದು ಈ ಥರ ಮಾಡಿರೋದು ಗುಹೆನ. ಆ ಥರ ಇದೆ ನೋಡಿ. ತುಂಬ ಕಷ್ಟ ಇದೆ ಇದು. ಸಾಕಾಗಿದೆ ನಿಜ. ಆ್ಯಕ್ಚುಲಿ ಅಷ್ಟೇ ಉದ್ದ ಅನ್ಕೊಂಡೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಹೋಗ್ಬೇಕು. ಬೇರೆ ಬ್ಯಾಗ್ ಇದೆ.
ಒಳಗಡೆ ಹೋಗಾಯ್ತಲ್ಲ, ಫಸ್ಟ್ ಬ್ಯಾಗ್ ಎಸ್ಬಿಟ್ಟು ಒಳಗಡೆ ಹೋಗ್ಬೇಕು. ನೋಡಿ ಯಾವ ಥರ ಕೊರೆದು ಮಳೆ ನೀರಿಗೆ ಇಲ್ಲಿ ನಮ್ಮ ಬ್ರಿಡ್ಜ್ ಬೇರೆ ಇದೆ. ಇಲ್ಲಿ ಬಂದಿರೋ 100 ಮೀಟ್ರಿಗೆ ಸುಸ್ತಾಗೋಯ್ತು. ಅಯ್ಯೋ, ಫೈನಲಿ ಗುಹೆ ಮುಗೀತು. ಈಗ ಆಚೆ ಹೋಗ್ಬೇಕು. ಅದ್ರ ಸಾಕಾಗೈತೆ.